ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫೆಬ್ರವರಿ 25, 2025ರಂದು ಮಹಾರಾಷ್ಟ್ರದ ಪುಣೆಯಲ್ಲಿರುವ ಸ್ವರ್ಗೇಟ್ ಬಸ್ ನಿಲ್ದಾಣದಲ್ಲಿ ಸುಮಾರು 5:45 ಬೆಳಗಿನ ಮುಂಜಾನೆಯಲ್ಲಿ ಓರ್ವ ವ್ಯಕ್ತಿ ಸತಾರದ ಪಲ್ಟನ್ಗೆ ಹೋಗುವಂತಹ ಬಸ್ಗಾಗಿ ವೆಯ್ಟ್ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಒಬ್ಬ ವ್ಯಕ್ತಿ ಬರ್ತಾನೆ. ಅವನ ಹೆಸರು ದತ್ತಾತ್ರೇಯ ರಾಮದಾಸ್ ಗಾಡೆ ಅಂತ. ಈ ಒಂದು ವ್ಯಕ್ತಿ ಆ ಮಹಿಳೆಯ ಬಳಿ ಬಂದು ದೀದಿ ಎಂದು ಕರೆಯುತ್ತಾನೆ. ನಂತರ ಅವರಿಗೆ ಎಲ್ಲಿಗೆ ಹೋಗಬೇಕು ಅಂತ ಕೇಳಿದಾಗ ಇವರು ಈ ಥರ ಪಲ್ಟನ್ಗೆ ಹೋಗಬೇಕು ಅಂತ ಹೇಳ್ತಾರೆ. ನಂತರ ಅವರು ಸತಾರದ ಬಸ್ಗಳು ಇಲ್ಲಿ ನಿಲ್ಲೋದಿಲ್ಲ ಅಂತ ಬೇರೆ ಕಡೆ ನಿಲ್ಲೋದು ಅಂತ ಅಲ್ಲಿಗೆ ಕರೆದುಕೊಂಡು ಹೋಗ್ತಾನೆ. ಮಹಾರಾಷ್ಟ್ರದ ಗೌರ್ಮೆಂಟ್ ಬಸ್ ಆದಂತಹ ಶಿವಶಾಹಿ ಬಸ್ ಅಂತ ಒಂದು ಇರುತ್ತೆ. ಆ ಒಂದು ಬಸ್ಸು ಸುಮಾರು ವರ್ಷಗಳಿಂದ ಅಲ್ಲೇ ನಿಂತಿರುವಂತಹ ಒಂದು ಬಸ್ ಆಗಿರುತ್ತೆ. ಅಲ್ಲಿಗೆ ಈ ಒಂದು ವ್ಯಕ್ತಿ ಆ ಒಂದು ಮಹಿಳೆಯನ್ನ ಕರೆದುಕೊಂಡು ಹೋಗ್ತಾನೆ. ಅಲ್ಲಿ ಲೈಟ್ಗಳು ಕೂಡ ಇರೋದಿಲ್ಲ, ತುಂಬಾ ಕತ್ತಲೆಯ ಪ್ರದೇಶ ಆಗಿರುತ್ತೆ. ಆ ಒಂದು ಮಹಿಳೆ ಕೇಳ್ತಾರೆ, ತುಂಬಾ ಇದು ಲೈಟ್ಸ್ ಇಲ್ಲೇನಿಲ್ಲ, ಇಲ್ಲಿಗೆ ಬಸ್ ಬರುತ್ತಾ ಅಂತ ಕೇಳಿದಾಗ ಇವನು ಹೇಳ್ತಾನೆ, ಹೌದು ಇಲ್ಲಿಗೆ ಬರೋದು, ಇದೇ ಬಸ್ಸೇ, ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಸ್ಟಾರ್ಟ್ ಆಗುತ್ತೆ, ನೀವು ಒಳಗಡೆ ಕೂತ್ಕೊಳ್ಳಿ ಅಂತ ಹೇಳ್ತಾನೆ. ಅವನನ್ನ ನಂಬಿದ ಆ ಒಂದು ಮಹಿಳೆ ಒಳಗಡೆ ಹೋಗಿ ಟಾರ್ಚ್ ಆನ್ ಮಾಡುವ ಸಂದರ್ಭದಲ್ಲಿ ಇವನು ಹಿಂದೆಯಿಂದ ಹೋಗಿ ಅತ್ಯಾಚಾರವನ್ನ ಎಸಗುತ್ತಾನೆ. ನಂತರ ಅಲ್ಲಿಂದ ಅತ್ಯಾಚಾರವೆಸಗಿ ಅಲ್ಲಿಂದ ಪರಾರಿಯಾಗುತ್ತಾನೆ. ಪರಾರಿಯಾದ ಮೇಲೆ ಈ ಒಂದು ಸಂತ್ರಸ್ತೆ ಅವರು ಫಲ್ಟನ್ಗೆ ಹೋಗ್ಬಿಡ್ತಾರೆ. ಅಲ್ಲಿಗೆ ಹೋಗಿ ತನ್ನ ಕ್ಲೋಸ್ ಫ್ರೆಂಡ್ ಆದಂತಹ ಒಬ್ಬರಿಗೆ ಈ ಒಂದು ವಿಷಯನ ಹೇಳ್ತಾರೆ. ತಕ್ಷಣವೇ ಅವರು ಅಲ್ಲಿರುವಂತಹ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಅನ್ನ ನೀಡ್ತಾರೆ. ಈ ಒಂದು ಪ್ರಕರಣ ತುಂಬಾ ಆಕ್ರೋಶ ಹೆಚ್ಚಾಗ್ತದಂತೆ ಪೊಲೀಸರು ಕೂಡ ಈ ಒಂದು ತನಿಖೆಯನ್ನ ಶುರು ಮಾಡ್ತಾರೆ. ನಂತರ ಆ ಒಂದು ಪ್ರಕರಣ ನಡೆದಿರ್ತಕ್ಕಂತಹ ಜಾಗಕ್ಕೆ ಹೋಗಿ CCTVಯನ್ನ ಚೆಕ್ ಮಾಡಿದಾಗ ಅವರಿಗೆ ಗೊತ್ತಾಗುತ್ತೆ ಅವನೇ ದತ್ತಾತ್ರೇಯ ರಾಮದಾಸ ಗಾಡೆ ಅಂತ. ಇವನ ಮೇಲೆ 2019ರಲ್ಲಿ ಕಳ್ಳತನ ಹಾಗೂ ಇನ್ನಿತರ ಕೇಸ್ಗಳನ್ನ ನಮೂದಿಸಲಾಗಿರುತ್ತೆ. ಬೇಲ್ ಮೇಲಿಂದ ಇವನು ಆಚೆ ಬಂದಿರ್ತಾನೆ. ನಂತರ ಇವನನ್ನ ಹುಡುಕಾಟ ಶುರು ಮಾಡ್ತಾರೆ ಪೊಲೀಸರು. 2 ದಿನಗಳ ಕಾಲ ಈ ಒಂದು ಗಾಡೆ ಅವನು ನಾಪತ್ತೆ ಆಗಿರ್ತಾನೆ. ನಂತರ ಒಂದು ದಿನ ಫೆಬ್ರವರಿ 27ರಂದು ಶುಕ್ರವಾರ ಅವನು ಸೆರೆಯಾಗುತ್ತಾನೆ. ಈ ಒಂದು ಆರೋಪಿಯನ್ನ ಹಿಡಿಯಲು ಪೊಲೀಸರು ಸುಮಾರು 13 ಟೀಮ್ಗಳನ್ನ ಫಾರ್ಮ್ ಮಾಡಿರ್ತಾರೆ. ಇವನನ್ನ ಹಿಡಿದಿದ್ದೇ ತುಂಬಾ ರೋಚಕ ಕಥೆ. ಯಾಕಂದ್ರೆ ಇವನು ಅಲ್ಲಿಂದ ಪರಾರಿಯಾಗಿ ತನ್ನ ಫ್ರೆಂಡ್ ಮನೆಗೆ ಹೋಗಿರ್ತಾನೆ. ಆ ಒಂದು ಪ್ರದೇಶದಲ್ಲಿ ಕಬ್ಬಿನ ಗದ್ದೆಗಳು ತುಂಬಾ ಇರ್ತವೆ. ನಂತರ ಇವನ ಫೋಟೋ ಎಲ್ಲ ಟಿವಿಯಲ್ಲಿ ಬಂದಿದ ತಕ್ಷಣ ಅಲ್ಲಿಂದ ಅವನು ಪರಾರಿಯಾಗಿ ಆ ಒಂದು ಕಬ್ಬಿನ ಗದ್ದೆಗಳಲ್ಲಿ ಯಾರಿಗೂ ಗೊತ್ತಿಲ್ಲದಂತೆ ಇರ್ತಾನೆ. ನಂತರ ಪೊಲೀಸರು ಈ ಒಂದು ಫೋಟೋವನ್ನ ನ್ಯೂಸ್ಗಳಲ್ಲೆಲ್ಲ ಹಾಕಿ ಇವನನ್ನ ಹಿಡಿದುಕೊಟ್ಟವರಿಗೆ 1 ಲಕ್ಷ ರಿವಾರ್ಡ್ ಅನ್ನ ಕೊಡಲಾಗುವುದು ಅಂತ ಹೇಳಲಾಗುತ್ತೆ. ತನ್ನ ಫ್ರೆಂಡ್ಗೆ ಈ ಒಂದು 1 ಲಕ್ಷವನ್ನ ನೋಡಿ ಇಮಿಡಿಯೇಟ್ ಆಗಿ ಈ ಒಂದು ಕಾಲನ್ನ ಪೊಲೀಸರಿಗೆ ಮಾಡ್ತಾರೆ. ತಕ್ಷಣವೇ ಅಲ್ಲಿಗೆ ಬಂದ ಪೊಲೀಸರು ಡ್ರೋನ್ ಹಾಗೂ ನಾಯಿಗಳನ್ನ ಉಪಯೋಗಿಸಿ ಅಲ್ಲಿಂದ ಕರೆತಂದು ಈ ಒಂದು ಆರೋಪಿಯನ್ನ ಕೋರ್ಟ್ಗೆ ಕಳಿಸಲಾಗುತ್ತೆ. ನಂತರ ಪುಣೆಯ ನ್ಯಾಯಾಂಗ ಮ್ಯಾಜಿಸ್ಟ್ರೇಟ್ ಆದಂತಹ ಪ್ರಥಮ ದರ್ಜೆ ನ್ಯಾಯಾಲಯದಲ್ಲಿ ಇವರಿಗೆ 12 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗುತ್ತೆ. ಇವರ ಪರವಾಗಿ ಕೋರ್ಟ್ನಲ್ಲಿ ಈ ಒಂದು ಕೇಸನ್ನ ಟೇಕಪ್ ಮಾಡಿದಂತಹ ಖಾನ್ ಹೇಳ್ತಾರೆ, ಈ ಒಂದು ದತ್ತಾತ್ರೇಯ ರಾಮದಾಸ್ ಗಾಡೆ ಅವರು ಅತ್ಯಾಚಾರವನ್ನ ಮಾಡಿಲ್ಲ, ಇದು ಇಬ್ಬರ ಇಷ್ಟಪೂರ್ವಕವಾಗಿ ನಡೆದಂತಹ ಒಂದು ಘಟನೆ ಅಂತ ಮಾಧ್ಯಮದವರಿಗೆ ತಿಳಿಸಿದ್ದಾರೆ. ನಂತರ ಪೊಲೀಸರು ನ್ಯಾಯಾಲಯಕ್ಕೆ ರಿಮಾಂಡ್ ಅರ್ಜಿಯನ್ನ ಸಲ್ಲಿಸುತ್ತಾರೆ. ಗಾಡೆಯನನ್ನ 14 ದಿನಗಳ ಕಾಲ ಕಸ್ಟಡಿಗೆ ನೀಡುವಂತೆ ಕೋರಿದ್ದರು. ಘಟನೆ ನಡೆದ ದಿನದ ಬಸ್ ಟರ್ಮಿನಲ್ನ CCTV ದೃಶ್ಯಾವಳಿಯಲ್ಲಿ ಈ ಒಂದು ಆರೋಪಿಯ ಸ್ಪಷ್ಟವಾಗಿ ಕಾಣಿಸಿಕೊಂಡಿದ್ದಾನೆ ಎಂದು ಪೊಲೀಸರು ಕೋರ್ಟ್ಗೆ ತಿಳಿಸಿದ್ದಾರೆ. ಮಂಗಳವಾರ ಬೆಳಗ್ಗೆ ಸ್ವರ್ಗೇಟ್ ಟರ್ಮಿನಲ್ನಲ್ಲಿ ಈ ಒಂದು ಆರೋಪಿ 26 ವರ್ಷದ ಸಂತ್ರಸ್ತೆಯನ್ನ ದೀದಿ ಎಂದು ಕರೆದು ಸಂಭಾಷಣೆಯಲ್ಲಿ ತೊಡಗಿಸಿ ಡಿಪೋ ಆವರಣದಲ್ಲಿ ನಿಲ್ಲಿಸಿದ್ದ ಖಾಲಿ ಶಿವಶಾಹಿ ಬಸ್ಗೆ ಕರೆದೊಯ್ದು ಅತ್ಯಾಚಾರ ಎಸಗಿದ್ದಾನೆ ಎಂದು ನ್ಯಾಯಾಲಯಕ್ಕೆ ತಿಳಿಸಿದ್ದಾರೆ. ರಾಮದಾಸ್ನ ವಕೀಲ ಮಾಧ್ಯಮ ವಿಚಾರಣೆಯ ಸಮಯದಲ್ಲಿ ದತ್ತಾತ್ರೇಯ ರಾಮದಾಸ್ ಗಾಡೆ ಅವರ ವಕೀಲ ಆದಂತಹ ವಾಜಿದ್ ಖಾನ್ ತನ್ನ ಕ್ಲೈಂಟ್ ಮಾಧ್ಯಮ ವಿಚಾರಣೆಯನ್ನ ಎದುರಿಸುತ್ತಿದ್ದಾನೆ ಮತ್ತು ದೂರುದಾರರು ಸ್ವತಃ ಬಸ್ ಒಳಗೆ ಹೋಗಿದ್ದಾರೆ ಎಂದು ಹೇಳಿಕೊಂಡರು. ಪರಸ್ಪರ ಒಪ್ಪಿಗೆಯೊಂದಿಗೆ ಈ ಒಂದು ಘಟನೆ ನಡೆದಿದೆ ಎಂದು ಖಾನ್ ನ್ಯಾಯಾಲಯಕ್ಕೆ ತಿಳಿಸಿದ. ನಂತರ ಈ ಒಂದು ವಿಚಾರವಾಗಿ
ಮಹಾರಾಷ್ಟ್ರದ ಸಿಎಂ ಆದಂತಹ ದೇವೇಂದ್ರ ಫಡ್ನವೀಸ್ ಹೇಳಿದ್ದಾರೆ. ಆರೋಪಿ ತಲೆಮರೆಸಿಕೊಂಡಿದ್ದ. ಪೊಲೀಸರು ವಿಭಿನ್ನ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಆತನನ್ನ ಪತ್ತೆ ಹಚ್ಚಿದ್ದರು. ಪುಣೆ ಪೊಲೀಸ್ ಆಯುಕ್ತರು ಕೆಲವು ವಿವರಗಳನ್ನು ಹಂಚಿಕೊಂಡಿದ್ದಾರೆ. ಹೆಚ್ಚಿನ ವಿವರಗಳನ್ನು ಹಂಚಿಕೊಳ್ಳುವುದು ಸೂಕ್ತವಲ್ಲ. ಅದು ಸರಿಯಾದ ಹಂತದಲ್ಲಿ ಮಾಧ್ಯಮಕ್ಕೆ ತಲುಪುತ್ತದೆ ಎಂದು ಸಿಎಂ ಅವರು ತಿಳಿಸಿದ್ದಾರೆ. ಈ ಒಂದು ಅತ್ಯಾಚಾರದ ಪ್ರಕರಣದಲ್ಲಿ ಅಪರಾಧಿಗೆ ಮರಣ ದಂಡನೆ ವಿಧಿಸಲು ಸರ್ಕಾರ ಪ್ರಯತ್ನಿಸುತ್ತಿದೆ ಎಂದು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಶಿಂದೆ ಅವರು ಹೇಳಿದ್ದಾರೆ. ಮಹಾರಾಷ್ಟ್ರದ ವಿರೋಧ ಪಕ್ಷಗಳಿಂದ ಹೆಚ್ಚುತ್ತಿರುವ ಒತ್ತಡದ ನಡುವೆಯೇ ತನಿಖೆ ನಡೆಯುತ್ತಿದೆ. ಅವರು ಈ ಪ್ರಕರಣವನ್ನು 2012ರ ದೆಹಲಿ ನಿರ್ಭಯ ಸಾಮೂಹಿಕ ಹತ್ಯೆಯ ಘಟನೆಗೆ ಹೋಲಿಸಿದ್ದಾರೆ. ಶರದ್ ಪವಾರ್ ನೇತೃತ್ವದ ಎನ್ಸಿಪಿ-ಎಸ್ಸಿಪಿಯ ನಾಯಕರು ಮತ್ತು ಕಾರ್ಯಕರ್ತರು ಗುರುವಾರ ಅತ್ಯಾಚಾರದ ಘಟನೆಯ ವಿರುದ್ಧ ಪ್ರತಿಭಟನೆ ನಡೆಸಿ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಬುಧವಾರ ಶಿವಸೇನಾ ಕಾರ್ಯಕರ್ತರು ಪ್ರತಿಭಟನಾಕಾರರ ನೇತೃತ್ವದಲ್ಲಿ ಆ ಒಂದು ಬಸ್ ಅನ್ನು ಧ್ವಂಸಗೊಳಿಸಿದ್ದಾರೆ. ಇನ್ನು ಹೆಚ್ಚಿನ ಇನ್ಫಾರ್ಮೇಷನ್ ವಿಡಿಯೋಗಳಿಗಾಗಿ ಈ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಧನ್ಯವಾದಗಳು.